ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ, ಕ್ಯಾರೆಟ್ ಹಲ್ವಾ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ. ತುರಿದಿರುವಂಥ ಕ್ಯಾರೆಟು, ತುರಿದಿರುವಂಥ ತೆಂಗಿನಕಾಯಿ, ಸಕ್ಕರೆ, ತುಪ್ಪ ಮತ್ತು ದ್ರಾಕ್ಷಿ, ಗೋಡಂಬಿ, ಬೇಕು ಅಂದರೆ ಬಾದಾಮಿನೂ ಹಾಕೋಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ತೀನಿ. ಮೊದಲು ನಾವು ಕ್ಯಾರೆಟನ್ನು ಮೇಲ್ಗಡೆ ಸಿಪ್ಪೆನೆಲ್ಲ ತೆಕ್ಕೊಂಡು ಅದ್ರ ತುದಿಗಳನ್ನ ಕಟ್ ಮಾಡಿ ತೆಂಗಿನಕಾಯಿ ತುರಿಯೋ ಅಂತ ಇದರಲ್ಲಿ ನಾವು ತುರ್ಕೋಬೇಕು. ಅದನ್ನು ಚೆನ್ನಾಗಿ ದಪ್ಪ ಕಣ್ಣಿಂದ ತುರ್ಕೊಂಡಿದ್ದೀನಿ ನಾನು. ಬೇಕಾದರೆ ಚಿಕ್ಕ ಕಣ್ಣಲ್ಲೂ ತುರ್ಕೋಬೋದು. ದಪ್ಪ ಕಣ್ಣಲ್ಲಿ ತುರ್ಕೊಂಡ್ರೆ ಅದು ಉದ್ದುದ್ದಕ್ಕೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಅದನ್ನು ನಾನು ಒಂದು ಕುಕ್ಕರ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು 3 ಲೋಟ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ. ನಾವು ನೀರು ಹಾಕಿನೇ ಬೇಯಿಸಬೇಕು. ಯಾಕೆ ಅಂತಂದರೆ ಇದು ಸ್ವೀಟನ್ನು ನಾವು 3 ದಿವಸ 5 ದಿವಸ ಇಲ್ಲ ಒಂದು ವಾರ ತನಕ ಇಟ್ಕೊಂಡು ತಿನ್ಬೋದು. ಇದು ತುಂಬ ಚೆನ್ನಾಗಾಗುತ್ತೆ ಬಿಸಿ ಮಾಡಿದಷ್ಟು. ಹಾಲು ಹಾಕಿದ್ರೆ ಭಾಳ ಬೇಗ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಹಾಲಲ್ಲಿ ಬೇಯಿಸಬಾರ್ದು, ನೀರು ಹಾಕಿನೇ ಬೇಯಿಸಬೇಕು. ಬೇಯಿಸ್ಬಿಟ್ಟು ಒಂದು 2 ಪ್ರೆಷರ್ ತೆಗೆಸ್ಕೊಂಡು ಅದು ಪ್ರೆಷರ್ ಇಳಿದ್ಮೇಲೆ ನಾವು ಒಂದು ಕಡಾಯಿಗೆ ಇಲ್ಲಾಂದರೆ ದಪ್ಪ ತಳದ ಬಾಣಲಿಗೆ ಹಾಕ್ಕೊಳ್ಬೇಕು. ಕಡಾಯಿ ಇಲ್ಲಾಂದರೆ ದಪ್ಪ ತಳದ ಬಾಣಲಿನೆಲ್ಲ ಹಾಕ್ಕೊಂಡು ಅದನ್ನು ನಾವು ಮತ್ತೆ ನೀರನ್ನು ಹಿಂಗೋದಕ್ಕೆ ಬಿಡಬೇಕು. ಕೆಲವರಿಗೆ ಹಲ್ವಾ ಅಂತಂದು ಹೇಳಿದ್ರೆ ಅದು ಸ್ಮ್ಯಾಶ್ ಆಗಿರಬೇಕು, ಪೇಸ್ಟ್ ಥರ ಇರಬೇಕು, ಈ ಥರ ಎಳೆಯಾಗಿ ಇರಬಾರ್ದು ಅಂತಂದು ಕೆಲವ್ರನ್ನ ನೆನೆಸ್ಕೊಳ್ತಾರೆ, ಹೇಳ್ತಾರೆ. ಯಾಕೆ ಅಂತಂದರೆ ನಾವು ಕ್ಯಾರೆಟನ್ನು ಎಷ್ಟೇ ನೀರು ಹಾಕಿ ಬೇಯಿಸಿದ್ರು ಕೂಡ ಅದು ಎಳೆ ಥರನೇ ಇರುತ್ತೆ, ಬೇಗ ಬೇಯೋದಿಲ್ಲ. ಒಂದು ಎರಡು ತರಕಾರಿಗಳು ಮಾತ್ರ ನಾವು ಕುಕ್ಕರ್ನಲ್ಲಿ ಪ್ರೆಷರ್ ತೆಗೆಸ್ಕೋಬೇಕು. ಬೇರೆ ತರಕಾರಿಗಳೆಲ್ಲ ನೀರು ಬಿಟ್ಕೊಂಡು ಸ್ಮ್ಯಾಶ್ ಆಗಿಬಿಡ್ತವೆ, ಆದರೆ ಇದು ಸ್ಮ್ಯಾಶ್ ಆಗೋದಿಲ್ಲ. ನಮಗೆ ಸ್ಮ್ಯಾಶ್ ಆಗಿರೋದು ಪೇಸ್ಟ್ ಥರ ಇರಬೇಕು ಅಲ್ವಾ ಅಂತಂದು ಹೇಳಿದ್ರೆ ಅದನ್ನು ನಾವು ತುರಿದಿರ್ತೀವಲ್ವ, ಆ ತುರಿದಿರೋದನ್ನು ತೆಗೆದುಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಥರ ಮಾಡಿಬಿಟ್ಟು ಆಮೇಲೆ ನಾವು ಬೇಯಿಸಿಬಿಟ್ಟು ಆಮೇಲೆ ನಾವು ಹಲ್ವಾ ಮಾಡೋಕ್ಕೆ ಶುರು ಮಾಡ್ಕೋಬೇಕು. ಆವಾಗ ಪೇಸ್ಟ್ ಥರನೂ ಸ್ಮ್ಯಾಶ್ ಆಗಿರುತ್ತೆ ನೋಡಿ. ಈಗ ನಾವು ಕಡಾಯಿನಲ್ಲಿ ಇಟ್ಕೊಂಡಿವಿ ಅಲ್ವಾ, ಆ ನೀರೇನಾಗಿದೆ ಅರ್ಧ ಬತ್ತುತ್ತಾ ಇರಬೇಕಾದ್ರೆ ನಾವು ಅದಕ್ಕೆ 1 ಬಟ್ಲು ತುಪ್ಪ ಮತ್ತು ಸಕ್ಕರೆನ ಹಾಕೋಬೇಕು. ತುಪ್ಪ ಬಂದು ನಮ್ಮ ಹತ್ರ ನಮಗೆ ಬೇಕಾದಷ್ಟು ಹಾಕೋಬೋದು. ತುಪ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟಾಗೂ ಇರುತ್ತೆ. ಯಾಕೆ ಅಂತಂದರೆ ಯಾವುದೇ ಹಲ್ವಾ ಮಾಡೋದ್ರೂ ಅದು ತುಪ್ಪ ಮುಂದಿರುತ್ತೆ. ಹಾಗಾಗಿ ನಾವು ತುಪ್ಪನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅದನ್ನು ತಿರುಗಿಸ್ಕೊಂಡು ಅದನ್ನು ಅದ್ರ ಹಿಂದ್ಗಡೆನೇ ನಾವು ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಕರಗಿ ಅದರೊಳಗೆ ಇನ್ನು ಕ್ಯಾರೆಟು ಇನ್ನೂ ಬೇಯೋದಕ್ಕೆ ಶುರು ಆಗುತ್ತೆ. ಚೆನ್ನಾಗಿ ಬೇಯಬೇಕಾದ್ರೆ ಅದು ಕೂಡ ಅರ್ಧ ಬೆಂದಿರಬೇಕು. ನಾವು ಅದಕ್ಕೆ ಲಿಡ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಎಷ್ಟೇ ಬೇಯಿಸಿದ್ರೂ ಕೂಡ ಅದು ಸ್ಮ್ಯಾಶ್ ಆಗೋದಿಲ್ಲ. ನಾವು ಈ ಥರ ತುರಿದಿರ್ತೀವಲ್ವ, ಸ್ಮ್ಯಾಶ್ ಆಗೋದಿಲ್ಲ. ನಮಗೆ ಎಳೆಯಾಗಿರುತ್ತೆ, ತಿನ್ನೋಕ್ಕೆ ನಮಗೆ ಎಳೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ, ಆ ಥರ ಇರುತ್ತೆ. ಮತ್ತು ಇದು ಅರ್ಧ ನೀರು ಬತ್ತುತ್ತಾ ಇದ್ದಂಗೆ, ನಾವು ಸಕ್ಕರೆ ಹಾಕಿದ್ಮೇಲೆ ಅರ್ಧ ನೀರು ಬತ್ತುತ್ತಾ ಇದ್ದಂಗೆ ನಾವು ಇದಕ್ಕೆ ತೆಂಗಿನಕಾಯಿ ಹಾಕೋಬೇಕು. ತೆಂಗಿನಕಾಯಿ ಹಾಕಿ ಅದಕ್ಕೆ ಅದ್ರ ಜೊತೆಗೆ ನಾನು 4 ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ಕೂಡ ತಿರುಗಿಸ್ಕೋಬೇಕು. ಇದು ತೆಂಗಿನಕಾಯಿ ಬಂದು ಸಕ್ಕರೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಚೆನ್ನಾಗಿ ಅದು ಕೂಡ ರಸಾಯನ ತುಪ್ಪನ ಎಲ್ಲ ಎಳ್ಕೊಂಡು ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಆವಾಗ ಎಷ್ಟು ಹೊಂದ್ಕೊಳುತ್ತೆ ಅಂತಂದರೆ ನಿಮಗೆ ತೆಂಗಿನಕಾಯಿ ಯಾವುದು ಮತ್ತು ಕ್ಯಾರೆಟ್ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ. ಆವಾಗ ನಾವು ತೆಂಗಿನಕಾಯಿ ಹಾಕಿ ನಾವು ತಿರುಗಿಸ್ಬಿಟ್ಟು ಸಿಮ್ಮಲ್ಲಿ ಇಡಬೇಕು. ನಾವು ಇಷ್ಟು ತನಕ ನಾವು ಉರಿ ಫ್ಲೇಮಲ್ಲಿ ಜೋರಾಗಿರುತ್ತೆ. ಈಗ ನಾವು ಅದನ್ನು ಸಿಮ್ಮಲ್ಲಿ ಇಡಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಮುಚ್ಚಿಬಿಟ್ಟು ಅದನ್ನು ನಾವು ನೀರು ಡ್ರೈ ಆಗೋದಕ್ಕೆ ಬಿಡಬೇಕು. ಸಕ್ಕರೆ ನೀರು ಚೆನ್ನಾಗಿ ಡ್ರೈ ಆದಮೇಲೆ ಆಮೇಲೆ ನಾವು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ಸಣ್ಣ ಉರಿನಲ್ಲೇ ಅದನ್ನು ಹುರ್ಕೊಂಡು ಆ ತುಪ್ಪ ಸಮೇತ ಅದಕ್ಕೆ ಹಾಕೋಬೇಕು. ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಕೂಡ ಶುಗರ್ ಇರುತ್ತೆ, ಅದು ಇದು ಅಂದ್ಕೊಂಡು ನಾವು ಸಕ್ಕರೆ ಕಮ್ಮಿ ಹಾಕಿದ್ವಿ ಅಂದರೆ ಅದು ಸ್ವೀಟ್ ಆಗಿರೋದಿಲ್ಲ. ಸಪ್ಪೆ ಇದ್ರೂ ಯಾರಿಗೂ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ಅಕಸ್ಮಾತ್ ಈ ರೀತಿ ಮಾಡಿದಾಗ ಶುಗರ್ ಪೇಷಂಟ್ ಇದ್ರು ಅಂತಂದರೆ ಅವ್ರಿಗೆ ಸ್ವಲ್ಪ ಹಾಲಿಗೆ ಏನಾದರೂ ಹಾಕಿ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಸ್ವೀಟ್ ಮಾಡಬೇಕು ಅಂತಂದರೆ ನಮಗೆ ಅದು ಕರೆಕ್ಟಾಗಿ ಸ್ವೀಟ್ ಇರಲೇಬೇಕು, ಸಕ್ಕರೆ ಇರಲೇಬೇಕು. ಮತ್ತು ತುಪ್ಪ ಕೂಡ ಅಷ್ಟೇ, ನಾವು ತಿರುಗಿಸ್ತಾ ಇರಬೇಕಾದ್ರೆ ನಮಗೆ ತುಪ್ಪ ಕೆಳಗಡೆ ಬಿಟ್ಕೋಬೇಕು. ಹಲ್ವಾದಲ್ಲಿ ತುಪ್ಪ ಕೆಳಗಡೆ ಬಿಟ್ಕೊಂಡ್ರೇ ಅದು ನಮಗೆ ಚೆನ್ನಾಗಿ ರುಚಿನೂ ಬರುತ್ತೆ. ಸ್ವೀಟ್ ಸ್ಟಾಲ್ನಲ್ಲಿ ತಿನ್ನಂಗಿರುತ್ತೆ ನಮಗೆ ಸ್ವೀಟು, ಆ ರೀತಿ ಇರುತ್ತೆ. ನಮ್ಮ ಮನೆಗೂ ಅಷ್ಟೇ ಯಾವಾಗಲೂ ನಾವು ಮಾಡ್ತಾಯಿದ್ದೆ. ಈಗ ಮಾಡೋದು ಕಮ್ಮಿ ಆಗೋಗ್ಬಿಟ್ಟಿದೆ.
ಹಾಗಾಗಿ ನಾನು ತುಂಬ ದಿವಸದ ಮೇಲೆ ಈಗ ನಾನು ಕ್ಯಾರೆಟ್ ಹಲ್ವ ಮಾಡ್ತಾಯಿದ್ದೀನಿ. ಅದು ಕೂಡ ಕಮ್ಮಿ ರೇಟ್ನಲ್ಲಿ ಬಂತು. ಕಮ್ಮಿ ರೇಟ್ 30 ರೂಪಾಯಿ ಕೆ ಜಿ ಇದಕ್ಕೆ 1 ಕೆ ಜಿ ಇಸ್ಕೊಂಡು ಈಗ ಇದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಕ್ಯಾರೆಟ್ ಹಲ್ವ ಮಾಡೋದಕ್ಕೆ. ಮತ್ತು ಈ ಕ್ಯಾರೆಟ್ ಹಲ್ವ ಮಾಡಿದಾಗ ಒಂದು ದಿವಸ ಕ್ಯಾರೆಟ್ ಹಲ್ವನ ತಿನ್ನಿರಿ, ಇನ್ನೊಂದು ದಿವಸ ಐಸ್ ತರಿಸ್ಕೊಂಡು ಅದರಲ್ಲೂ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಳ್ಕೊಳಕ್ಕೆ ಆಗೋದಿಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ಮತ್ತು ತುಂಬ ಸಿಂಪಲಾಗಿ ನಮ್ಮ ಮನೆಯಲ್ಲೇ ಏನಿರುತ್ತೋ ಪದಾರ್ಥಗಳನ್ನ ಅದನ್ನು ಹಾಕ್ಕೊಂಡು ಮಾಡ್ತಾ ಇರೋವಂಥದ್ದು. ಇದಕ್ಕೆ ಮಿಲ್ಕ್ ಮೇಡ್ ಆಗಲಿ ಕೋವಾ ಆಗಲಿ ಯಾವುದು ಸೇರಿಸ್ತಿರಂಗೆ ಎಷ್ಟೈತೋ ಅಷ್ಟರೊಳಗೆ ಮಾಡಿ ಸಿಂಪಲಾಗಿ ಮುಗಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನ ಹಾಕ್ಕೊಂಡು ಮಾಡಿಕೊಂಡು ತಿಂದು ನೋಡಿ, ತುಂಬ ಟೇಸ್ಟಾಗಿರುತ್ತೆ. ನಿಮಗೆ ಸ್ವೀಟ್ ಸ್ಟೈಲಿನ ಟೇಸ್ಟೇ ಸಿಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದನ್ನು ಮನೆಯಲ್ಲಿ